ಕಲ್ಲುಗಣಿ, ಸ್ಟೋನ್ ಕ್ರಷರ್ ಉದ್ಯಮದ ಮೇಲಿನ ದಂಡಾತ್ಮಕ ಕ್ರಮ ಹಿಂಪಡೆಯಲು ಆಗ್ರಹ. ಬೇಡಿಕೆ ಈಡೇರದಿದ್ದರೆ ರಾಜ್ಯಾದ್ಯಂತ ಕ್ವಾರಿ, ಸ್ಟೋನ್ ಕ್ರಷರ್ ಬಂದ್ ಎಚ್ಚರಿಕೆ. ಡಿ. ಸಿದ್ದರಾಜು. ಹಾಸನದಲ್ಲಿ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಉದ್ಯಮದ ಮೇಲೆ ಸರ್ಕಾರ ವಿಧಿಸಿರುವ ಓಟಿಎಸ್ ದಂಡ, ಕೆಎಸ್ಆರ್ಎಸ್ಎಸಿ ವರದಿ ಆಧಾರಿತ ನೋಟಿಸ್ಗಳು ಹಾಗೂ ಸಂಬಂಧಿತ ಅಧಿಸೂಚನೆಗಳನ್ನು ತಕ್ಷಣ ಹಿಂಪಡೆಯಬೇಕು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಕ್ವಾರಿ ಹಾಗೂ ಸ್ಟೋನ್ ಕ್ರಷರ್ಗಳನ್ನು ಬಂದ್ ಮಾಡಿ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ ಮಾಲೀಕರ ಒಕ್ಕೂಟದ ಅಧ್ಯಕ್ಷ ಡಿ. ಸಿದ್ದರಾಜು, ಕಾರ್ಯದರ್ಶಿ ಭಾಸ್ಕರ್ ಹಾಗೂ ಕೃಷ್ಣೇಗೌಡ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಹಾಸನ ಜಿಲ್ಲಾ ಸ್ಟೋನ್ ಕ್ರಷರ್ ಮತ್ತು ಕ್ವಾರಿ ಮಾಲೀಕರ ಸಂಘ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಸ್ಟೋನ್ ಕ್ರಷರ್ ಮತ್ತು ಕ್ವಾರಿ ಮಾಲೀಕರ ಸಂಘಗಳು ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿವೆ. ಸರ್ಕಾರ ಮತ್ತು ಗಣಿ ಹಾಗೂ ಭೂವಿಜ್ಞಾನ ಇಲಾಖೆ ಪ್ರತಿ ವರ್ಷ ಗಣಿಗಳ ಆಡಿಟ್ ನಡೆಸುತ್ತಿರುವ ಸಂದರ್ಭದಲ್ಲಿ ಅದೇ ವಿಷಯಕ್ಕೆ ವರದಿಯನ್ನು ಆಧಾರವನ್ನಾಗಿ ಮಾಡಿಕೊಂಡು ಮತ್ತೆ ದಂಡ ವಿಧಿಸುವುದು ಅವೈಜ್ಞಾನಿಕ ಹಾಗೂ ಅನ್ಯಾಯಕರ ಕ್ರಮವಾಗಿದೆ. ಒಂದೇ ವಿಷಯಕ್ಕೆ ಎರಡು ರೀತಿಯ ನೀತಿ ಅನುಸರಿಸಲಾಗುತ್ತಿದ್ದು, ಇದು ಡ್ಯುಯಲ್ ಪಾಲಿಸಿಗೆ ಸ್ಪಷ್ಟ ಉದಾಹರಣೆಯಾಗಿದೆ ಎಂದು ಆರೋಪಿಸಿದರು. ಪಟ್ಟಾ ಭೂಮಿಯಲ್ಲಿ ಕಾನೂನುಬದ್ಧವಾಗಿ ಗಣಿಗಾರಿಕೆ ನಡೆಸುವವರ ಮೇಲೂ ಕೆಎಸ್ಆರ್ಎಸ್ಎಸಿ ವರದಿ ಆಧರಿಸಿ ರಾಜಧನ ಹಾಗೂ ದಂಡ ವಿಧಿಸಲಾಗುತ್ತಿದೆ. ಈ ವಿಚಾರ ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವುದರಿಂದ ಅಂತಹ ಪ್ರಕರಣಗಳಲ್ಲಿ ವಿಧಿಸಿರುವ ದಂಡ ಮತ್ತು ರಾಜಧನವನ್ನು ಸರ್ಕಾರ ತಕ್ಷಣ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಉದ್ಯಮಿಗಳು ಯಾವುದೇ ಕಾನೂನುಬಾಹಿರ ಗಣಿಗಾರಿಕೆ ನಡೆಸುತ್ತಿಲ್ಲ. ನಿಯಮಾನುಸಾರ ಎನ್ಡಿಪಿ, ಜಿಎಸ್ಟಿ ಸೇರಿದಂತೆ ಎಲ್ಲ ತೆರಿಗೆಗಳನ್ನು ಪಾವತಿಸಿ ಕಲ್ಲು ಸಂಸ್ಕರಣೆ ಹಾಗೂ ಸಾಗಾಣಿಕೆ ಮಾಡಲಾಗುತ್ತಿದೆ. ಆದರೂ ಅನಗತ್ಯ ಹೆಚ್ಚುವರಿ ನಿಯಮಗಳು ಮತ್ತು ಆರ್ಥಿಕ ಹೊರೆಗಳನ್ನು ಉದ್ಯಮಿಗಳ ಮೇಲೆ ಹೇರಲಾಗುತ್ತಿದೆ ಎಂದರು. ಒಂದು ಅನ್ಯಾಯನ ನಾವು ಸರಿಪಡಿಸೋದಕ್ಕೋಸ್ಕರ, ಕಾನೂನು ತೊಡಕು ಮತ್ತು ಅನ್ಯಾಯನ ಸರಿಪಡಿಸೋದಕ್ಕೋಸ್ಕರ ಒಂದು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಅನಿವಾರ್ಯವಾಗಿದೆ. ಹಾಗಾಗಿ ತಮ್ಮನ್ನೆಲ್ಲ ಕರೆದು ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿ ತಮ್ಮಲ್ಲಿ ನಮ್ಮ ತೊಡಕುಗಳನ್ನ ಅಲ್ಲಿ ನೀವು ಯಶಸ್ವಿಯಾಗಿ ಮುಟ್ಟಿಸ್ತೀರಾ ಅಂತ ಅನ್ನೋ ಭಾವನೆಯಿಂದ ತಮ್ಮನ್ನು ನಾವಿವತ್ತು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಹಾಗೆ ಇದರಲ್ಲಿ ಏನಾಗಿದೆ, ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇದು ನಮ್ಮ ಮಾತೃ ಇಲಾಖೆ, ಅದನ್ನು ಇವಾಗ ಕೆಸಾರ್ಕ್ ಅನ್ನೋ ಕಂಪ್ನಿಗೆ ಸೇಲ್ ಮಾಡಿಬಿಟ್ಟಿದ್ದಾರೆ ಸರ್ಕಾರ. ಅಂದರೆ ನಮಗೆ ಇಷ್ಟು ವರ್ಷಗಳಿಂದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಒಂದು ವರ್ಷಕ್ಕೆ ಒಂದ್ಸತಿ ಆಡಿಟ್ ಅಂತ ಮಾಡಿ ನಾವು ಏನು ಖನಿಜ ಪ್ರಮಾಣನ ನಮ್ಮ ಕಲ್ಲು ಬಂಡೆಗಳಿಂದ ತೆಗೆದಿರ್ತೀವಿ ಅದನ್ನು ಅಳಿಸಿ ನಮಗೆಲ್ಲ ನೋಟಿಸ್ ಕೊಟ್ಟು ನಮ್ಮಲ್ಲಿ ಏನು ನೀವು ತೆಗೆದಿದ್ದೀರೋ ಅದಕ್ಕೆ ರಾಜಧನ ತುಂಬಿ ಅಂತ ಹೇಳಿ ಅಲ್ಲಿ ಕಟ್ಟಿಸ್ಕೊಳ್ತಾ ಇರ್ತದ್ದು ಒಂದು ಪ್ರತೀಕ ನಡೀತಾ ಬಂತು ಸುಮಾರು ವರ್ಷಗಳಿಂದ. 1994ನೇ ಇಸ್ವಿಯಿಂದ 2016ರಲ್ಲಿ MDP ಅನ್ನೋ ಒಂದು ಪದ್ಧತಿನ ಎತ್ಕೊಂಡ್ಬಂದ್ರು, ಮಿನರಲ್ ಡಿಸ್ಪ್ಯಾಚ್ ಪರ್ಮಿಟ್ ಅಂದ್ಬಿಟ್ಟು. ಅಂದರೆ ನಾವು ತಗೊಂಡೋಗ ಮುಂಚೆನೇ ನಮ್ಮ ವೆಹಿಕಲ್ಸ್ಗೆ ಅಡ್ವಾನ್ಸ್ ರಾಯಲ್ಟಿ ಕಟ್ಟಿ ಅಲ್ಲಿ ಒಂದು ಚಲನ್ ಥರ ಬರುತ್ತೆ, ಅದನ್ನು ತೋರಿಸ್ಬಿಟ್ಟು, ಅಂದರೆ ಯಾವುದು ಮೇಜರ್ ಮಿನರಲ್ಸ್ಗೆ ಇರುತ್ತಲ್ಲ ಆ ಥರ ಒಂದು ತೋರಿಸ್ಬಿಟ್ಟು ಅದನ್ನು ವ್ಯಾಲಿಡ್ ಮಿನರಲ್ ಡಿಸ್ಪ್ಯಾಚ್ ಪರ್ಮಿಟ್ಸ್ನ ವೆಹಿಕಲ್ ನಂಬರು, ಡೆಸ್ಟಿನೇಷನ್ನು ಎಲ್ಲ ನೋಡ್ಬಿಟ್ಟು ಆಮೇಲೆ ಅದನ್ನು ಸಾಗಾಣಿಕೆ ಮಾಡಬೇಕು ಅಂತ ಹೇಳಿ ಅದರಲ್ಲಿ ರಾಜಧನ ತುಂಬಿಸ್ಕೊಳ್ಳುವಂಥ ಒಂದು ಪದ್ಧತಿನ ತಂದರು. ಹಾಗೆ ನಮ್ಮ ಖನಿಜ ಸಂಪತ್ತು ಏನಿದೆ, ನಾವೇನು ತೆಗಿತಾ ಇದ್ದೀವಿ ಕಲ್ಲು, ಸಾಮಾನ್ಯದ ಕಟ್ಟಡದ ಕಲ್ಲು, ಅದು ಎಂಸ್ಯಾಂಡ್ ಆಗಲಿ ಜಲ್ಲಿ ಆಗಲಿ ಹೋಗೋದು 70ರಿಂದ 80 ಭಾಗ ನಮ್ಮ ಸರ್ಕಾರಿ ಕಾಮಗಾರಿಗಳಿಗೆ, ಯಾವುದು ಸರ್ಕಾರದಿಂದ ಅನುಷ್ಠಾನಗೊಂಡಿರ್ತಕ್ಕಂಥ ಇಲಾಖೆಗಳಿದೆ, PWD, PRD, ರೈಲ್ವೇಸು, ಲ್ಯಾಂಡ್ ಆರ್ಮಿ, ಮತ್ತು ಈ ಥರ ವೇದಾಸ್ ಅಂತ ಹೇಳ್ತೀವಿ ನಾವು, ವೇರಿಯಸ್ ವರ್ಕ್ ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟ್ಸ್, ಅಲ್ಲಿಗೆ ಅವ್ರಿಗೆ ಹೋಗ್ತಾ ಇದೆ 70ರಿಂದ 80 ಭಾಗ. ಇನ್ನೊಂದು 20-25 ಭಾಗ ಮನೆ ಕಟ್ಟೋರಿಗೆ, ಬಿಲ್ಡಿಂಗ್ಸ್ಗೆ, ಇಂಥದಕ್ಕೆ ಹೋಗ್ತಾ ಇದೆ. ಆದರೆ ಆ ಕಡೆ ಬಿಲ್ ಕೊಡುವಂಥ ಸಮಯದಲ್ಲಿ ಆ ಇಲಾಖೆಗಳಿಂದ ಬಿಲ್ ಯಾವಾಗ ಆಗುತ್ತೆ, ಆ ಬಿಲ್ ಕೊಡುವಂಥ ಸಮಯದಲ್ಲಿ ಅದನ್ನ ಕಟ್ ಮಾಡಿ, ರಾಜಧನದ ಮೊತ್ತ ಏನಿರುತ್ತೆ, SR ವ್ಯಾಲ್ಯೂ ಅಂತ ಏನು ಹೇಳ್ತೀವಿ, ಅದರೊಳಗಡೆ ಆ ರಾಜಧನನ ಕಟ್ ಮಾಡಿ ಇನ್ನು ಮಿಕ್ಕಿರ್ತಕ್ಕಂಥ ಹಣವನ್ನು ಅವ್ರಿಗೆ ಕೊಟ್ಟು ಕಳಿಸ್ತಾ ಇದ್ರು. ಅಂದರೆ ನಮಗೆ ಬಂದು ಒಂದು ಕಡೆ ನಮ್ಮ ಗುಂಡಿಗಳನ್ನ ಅಳತೆ ಮಾಡಿ ಅಲ್ಲಿ ರಾಜಧನ ತುಂಬಿಸ್ಕೊಳ್ಳುವಂಥದ್ದು ಒಂದು ಕಡೆ ಇತ್ತು, ಇನ್ನೊಂದು ಕಡೆ ಆ ಕಡೆ ವರ್ಕ್ ಎಕ್ಸಿಕ್ಯೂಷನ್ ಡಿಪಾರ್ಟ್ಮೆಂಟ್ಸ್ನಲ್ಲಿ 70-80 ಭಾಗ ಏನು ಬಿಲ್ಗಳಾಗಿರ್ತದೆ, ಬಿಲ್ನಲ್ಲಿ ಕಟ್ ಮಾಡ್ಕೊಳ್ಳುವಂಥ ಒಂದು ಪದ್ಧತಿನ ಇವರು ಅಳವಡಿಸ್ಕೊಳ್ತಾ ಬಂದರು.
ಇದರಿಂದ ರಾಜ್ಯಕ್ಕೆ